ಅನಿಲ್, ನಿಮ್ಮ ಫ್ರೆಂಡ್ಸ್ ಅನೇಕರು ಶಾಸಕರಿದ್ದಾರೆ, ಯು ಹ್ಯಾವ್ ಎ ಕ್ಲೋಸ್ ಫ್ರೆಂಡ್ಶಿಪ್ ವಿತ್ ದೆಮ್. ಅವ್ರನ್ನೊಂದ್ಸಲ ಕೇಳ್ಬೇಕು ನೀವು, ಈ ರೋಸಿ ಪಿಕ್ಚರ್ ಇದೆನಾ ಕೆಳಗಡೆ ಅಂತ. ಪ್ರಶಾಂತ್, ನನಗೂ ಇದ್ದಾರೆ ಕೆಲವೊಬ್ರು, ನಿಮ್ಮಷ್ಟಿಲ್ಲ ಬಟ್ ಕೆಲವೊಬ್ರು ಇದ್ದಾರೆ. ಅವ್ರು ಹೇಳೋದೇನು ಅಂತಂದರೆ ನಮ್ಗೆ ಅಭಿವೃದ್ಧಿಗೆ ದುಡ್ಡೇ ಸಿಗ್ತಾ ಇಲ್ಲ, ಶಾಸಕರು ಯಾಕಾದ್ವಿ, ಚುನಾವಣೆಗೆ ಇಷ್ಟು ಖರ್ಚು ಮಾಡಿ ಬಂದ್ವಿ, ನಮಗಿಲ್ಲ ಅಭಿವೃದ್ಧಿಗೂ ದುಡ್ಡು ಸಿಗ್ತಾ ಇಲ್ಲ, ಜನ ಬಂದು ನಮ್ಗೆ ಕೇಳ್ತಾ ಇದ್ದಾರೆ ಅವ್ರು ಹೇಳೋದು. ಅಲ್ಲಲ್ಲ, ಐ ಅಗ್ರಿ ವಿತ್ ಯು. ಈಗೇನಾಗಿದೆ ಪ್ರಶಾಂತ್, ದೇರ್ ಆರ್ 2 kinds ಆಫ್ ಡೆವಲಪ್ಮೆಂಟ್. ಒಂದು ಬೇಸಿಕಲಿ ಒಬ್ಬ ಮನುಷ್ಯನಿಗೆ ನಾವು ಡೆವಲಪ್ ಮಾಡೋದಕ್ಕೆ, ಎರಡನೇದು ವಿಚ್ ಈಸ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್. ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಹೂ ಆರ್ ದ ಬೆನಿಫಿಷರೀಸ್. ಲೆಟ್ಸ್ ಅಸ್ಯೂಮ್ ಇಮ್ಮೆಟೀರಿಯಲ್, ನನ್ನ ರವಿಯವರು ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತೀನಿ. ಒಬ್ಬ ಕಾಂಟ್ರಾಕ್ಟರ್ ಬೆನಿಫಿಟ್ ಆಗ್ತಾನೆ, ಒಬ್ಬ ಶಾಸಕ ಬೆನಿಫಿಟ್ ಆಗ್ತಾನೆ, ಒಬ್ಬ ಸೋ ಕಾಲ್ಡ್ ಬಿಸ್ನೆಸ್ ಮೆನ್ ಜೊತೆಗೇನು ಆ ಡೀಲರ್ ಇರ್ತಾರೆ ಅವ್ರು ಬೆನಿಫಿಟ್ ಆಗ್ತಾರೆ. ಇಲ್ಲಿ ಇವ್ರುಗಳು ಜಾಸ್ತಿ ಮಾತಾಡ್ತಾರೆ, ಡೀಲರ್ಗಳು ಇರ್ತಾರಲ್ಲ, ಜನ ಬೆನಿಫಿಟ್ ಆಗಲ್ಲ. ಅಲ್ಲಿಗೆ ಬರ್ತಾ ಇದೆ. ಸರ್ಕಾರ ಒಂದು ರಸ್ತೆ ಮಾಡಿಸ್ತಾ ಇದ್ರೆ ಸರ್ಕಾರ ರಸ್ತೆ ಮಾಡೋದು ಕಾಂಟ್ರಾಕ್ಟರ್ಗೆ ಹೋಗುತ್ತೆ ಅನ್ನೋದು ಹೇಳ್ತಾ ಸರ್. ಒಂದು ನಿಮಿಷ, ಅಲ್ಲ ಹೇಳ್ತೀನಿ ಸರ್, ಒಂದು ನಿಮಿಷ ಹೇಳ್ತೀನಿ. ಸೊ ನಾನು ಐ ವಾಸ್ ಕಂಪ್ಲೀಟಿಂಗ್ ಅಲ್ಲಿ. ಇದು ಆದಮೇಲೆ ಕೊನೆಗೆ ಜನ. ಇಲ್ಲಿ ಯಾಕೆ ಇದನ್ನ ಜನ ಅಂತ ಹೇಳ್ತಾ ಇದ್ದೀನಿ, ಲಾಸ್ಟಿಗೆ ಯಾಕೆ ಜನ ತಗೊಂಡೆ ಅಂತಂದ್ರೆ, ಈಗ DBT ಒಳಗೆ 2,000 ರೂಪಾಯಿ ಶಕ್ತಿ ಯೋಜನೆ, ಯುವ ನಿಧಿ, ಈ ಥರದ್ದು ಅವನಿಗೆ ಆದಂಥ ಪರ್ಸನಲ್ ಬೆನಿಫಿಟ್ ಸಿಕ್ಕ. ಸರ್ ನಿಮಗೆ ಹೇಳ್ತೀನಿ ಕೇಳಿ, ನಾನು ಭಾಳಷ್ಟು ಚುನಾವಣೆ ಮಾಡಿದ್ದೀನಿ, ತಾವು ಭಾಳಷ್ಟು ಚುನಾವಣೆಗಳನ್ನ ಕವರ್ ಮಾಡಿದ್ದೀರಿ. ನನಗೇನು ಮಾಡಿತು ಸರ್ಕಾರ ಅನ್ನೋದು ಪ್ರಶ್ನೆ ಎತ್ತಾರೆ ಬಿಟ್ಟರೆ, ನನಗೆ ಬೀದಿ ಸರ್, ಇಫ್ ಯು ಲುಕ್ ಎಟ್ 2013ರಿಂದ 2015 ವಿ ಹ್ಯಾವ್ ಗಿವನ್ ಅ ಫ್ಯಾಂಟಾಸ್ಟಿಕ್ ಗವರ್ನಮೆಂಟ್. 100% ವಿ ಹ್ಯಾವ್ ಗಿವನ್ ದ ಸ್ಕೀಮ್ಸ್. 2004ರಿಂದ 2014 ವಿ ಹ್ಯಾವ್ ಬೀನ್ ಎಕ್ಸ್ಟ್ರಾಮ್ಲಿ ಪರ್ಫಾರ್ಮಿಂಗ್ ಗುಡ್. ವಿ ಹ್ಯಾವ್ ಬಾಟ್ ಈ ದೇಶದ ಇತಿಹಾಸವನ್ನು ಚೇಂಜ್ ಮಾಡಿರುವಂಥ ಇದು ಮಾಡಿದ್ದೀವಿ, ಸ್ಕೀಮ್ಸ್ಗಳನ್ನ ತಗೊಂಬಂದಿದ್ದೀವಿ. ಇಷ್ಟಾದ ಮೇಲೂ ಸಹ ಇಫ್ ವಿ ಆರ್ ಲೂಸಿಂಗ್ ದ ಎಲೆಕ್ಷನ್ಸ್ ಅಂದರೆ, ಎಕನಾಮಿಕ್ಸ್ ಡಸ್ ನಾಟ್ ವಿನ್ ದ ಎಲೆಕ್ಷನ್ ಸರ್, ಕಾಂಟ್ರವರ್ಸೀಸ್ ವಿನ್ ಎಲೆಕ್ಷನ್ಸ್. ದಟ್ ಈಸ್ ವೇರ್ ದೇ ಆರ್ ಗುಡ್ ಎಟ್. ಅಲ್ಲಲ್ಲ, ವೇರ್ ಐ ಆಮ್ ಕಮಿಂಗ್. ಫೈನ್ ಬ್ಯಾಲೆನ್ಸ್. ಒಂದು ಕನ್ನಡದಲ್ಲಿ ಮಾತಾಡಿ. ಇನ್ನೊಂದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೊದಲಿಗೆ ಕಾಂಟ್ರಾಕ್ಟರ್ಗೆ ಲಾಭ ಮಾಡಿ ಕೊಡುತ್ತೆ, ಕಡೆಯದಾಗಿ ಜನರಿಗೆ ಲಾಭ ಮಾಡುತ್ತೆ ಅಂತಂದ್ರೆ ಈ ವಾದಕ್ಕೆ ಏನು ಹೇಳೋಣ ಸರ್? ಅಲ್ಲ, ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಅಗೇನ್ ನಾನು ಮತ್ತೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಅದ್ರ ಬಗ್ಗೆ ಹೇಳ್ತೀನಿ. ಈಗ ನೋಡಿ ಸರ್, ಕಾಂಟ್ರಾಕ್ಟರ್ ಏನು, ನಿಲ್ಲಿಸ್ಬಿಡಿ ಕರ್ನಾಟಕ. ಹಂಗೊಂದು ನಿಮಿಷ ಸರ್, ಒಂದು ನಿಮಿಷ. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ,